ಇದೆಲ್ಲದರ ನಡುವೆ ಲೋಕಸಭೆಯಲ್ಲಿ ವಕ್ಫ್ ಬಿಲ್ ಪಾಸ್ ಆದಂಥ ಹಿನ್ನೆಲೆಯಲ್ಲಿ ಬಿಜೆಪಿಗ ಸಂಭ್ರಮಿಸ್ತಾ ಇದೆ. ಲೋಕಸಭೆಯಲ್ಲಿ ವಕ್ಫ್ ಬಿಲ್ ಪಾಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರು ಸಿಹಿ ಹಂಚಿ ಸಂಭ್ರಮವನ್ನು ಮಾಡಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿರುವಂಥ ಪ್ರತಿಭಟನಾ ಸ್ಥಳದಲ್ಲೇ ಸಿಹಿ ಹಂಚಿ ಸಂಭ್ರಮವನ್ನು ಮಾಡಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ಮಾಡ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಅಲ್ಲಿದ್ದಂಥ ನಾಯಕರು ಸಿಹಿಯನ್ನು ಹಂಚಿ ಈ ವಕ್ಫ್ ತಿದ್ದುಪಡಿ ಕಾಯ್ದೆ ಏನಿದೆ ಅದು ಲೋಕಸಭೆಯಲ್ಲಿ ಪಾಸ್ ಆಗಿರೋದಕ್ಕೆ ಹರ್ಷವನ್ನು ಸಂತೋಷವನ್ನು ವ್ಯಕ್ತಪಡಿಸಿ ನೋಡ್ತಾ ಇದ್ರತ್ತ ಸಿ ಟಿ ರವಿ ಇರ್ಬೋದು, ಅಶೋಕ್ ಇರ್ಬೋದು, ಮುನಿರತ್ನ ಇರ್ಬೋದು, ಇನ್ನಿತರ ನಾಯಕರೆಲ್ಲರೂ ಕೂಡ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಎಲ್ಲರೂ ಮುಷ್ಟಿ ಹಿಡಿದು ಜೈಕಾರವೊಮ್ಮೆ ಭಾರತ್ ಮಾತಾ ಕಿ. ವಕ್ಫ್ ಕಾಯ್ದೆ ಯಶಸ್ವಿಯಾಗಿದ ನರೇಂದ್ರ ಮೋದಿ ಅವರಿಗೆ, ವಕ್ಫ್ ಕಾಯ್ದೆ ಯಶಸ್ವಿ ಮಾಡಿದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ರೈಟ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಕೂಡ ಮಾತನಾಡಿದರೆ ವಕ್ಫ್ ತಿದ್ದುಪಡಿ ಮಸೂದೆಗೆ ಸಾಕಷ್ಟು ವಿರೋಧ ಇತ್ತು. ಆದರೆ 2013ರಿಂದಲೂ ಕೂಡ ಬೇರೆ ಬೇರೆ ಕಾಯ್ದೆ ಇದ್ದರೂ ಕೂಡ 288 ಜನರ ಪರವಾಗಿ ಮತ ಚಲಾಯಿಸಿದ್ದಾರೆ. ರಾತ್ರಿ 1:15 ಗಂಟೆಯಲ್ಲಿ ಮಸೂದೆ ಪಾಸ್ ಮಾಡಿದ್ದಾರೆ. ಮುಸ್ಲಿಮರ ಜೊತೆಗೆ ಬೇರೆಯವರ ವಿರೋಧ ಇದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸಾಕಷ್ಟು ವಿರೋಧನೂ ಇತ್ತು. 288 ಜನ ಪರವಾಗಿ ಹಾಕಿದ್ದಾರೆ. ಅದರಿಂದ ರಾತ್ರಿ 1 ಗಂಟೆಯಲ್ಲಿ 1:15 ಗಂಟೆಯಲ್ಲಿ ಪಾಸ್ ಮಾಡಿಕೊಂಡಿದ್ದಾರೆ. ಬಹಳ ಜನ ಇದಕ್ಕೆ ವಿರೋಧ ಇದ್ದಾರೆ. ಸಾಮಾನ್ಯವಾಗಿ ಮುಸಲ್ಮಾನ್ ಸಮುದಾಯದವರು ಜೊತೆಗೆ ಬೇರೆ ಬೇರೆಯವರು ಕೂಡ ಇದನ್ನು ರಾಜಕೀಯವಾಗಿ ಉಪಯೋಗಿಸ್ತಾ ಇದ್ದ ಕೇಂದ್ರ ಸರ್ಕಾರ ಅನ್ನೋ ಅರ್ಥದಲ್ಲಿ ವಿರುದ್ಧ ಇದ್ದಾರೆ. ಈಗ ಪಾಸ್ ಆಗಿದೆ. ಅದರ ಮುಂದಿನ ದಿನದಲ್ಲಿ ಏನಾಗುತ್ತೆ ನೋಡೋಣ.